जयपुर आएगा, यहाँ पर अरेस्ट होने के लिए सबके जंगली बन जाता है। ಸ್ನೇಹಿತರೆ, ಈ ಜನರೆಲ್ಲ ಬೀದಿಗಿಳಿದು ಹೋರಾಡುತ್ತಿರುವ ಗುರಿ ಒಂದೇ: ಅರಾವಳಿ ಉಳಿಸಿ ಮತ್ತು ಅಕ್ರಮ ಗಣಿಗಾರಿಕೆ ನಿಲ್ಲಿಸಿ ಎಂದು. ಈ ಹೋರಾಟ ಕೇವಲ ಇವರಿಗಾಗಿ ಮಾತ್ರ ಅಲ್ಲ, ಮುಂದೆ ಬರುವ ಪೀಳಿಗೆಗಾಗಿ ಹಾಗೂ ಅವರ ಉತ್ತಮ ಭವಿಷ್ಯಕ್ಕಾಗಿ. ಸ್ನೇಹಿತರೆ, ಅರಾವಳಿ ಪರ್ವತ ಶ್ರೇಣಿಗಳೆಂದರೆ ಏನು? ಹಿಮಾಲಯಗಳು ಹುಟ್ಟುವ ಮೊದಲು, ನದಿಗಳು ನೆಲವನ್ನು ರೂಪಿಸುವ ಮೊದಲು ಮೌನವಾಗಿ ನಿಂತಿದ್ದ ಒಂದು ಮಹಾಶಕ್ತಿ ಪಶ್ಚಿಮ ಭಾರತದ ಹೃದಯದಲ್ಲಿ ಹರಡಿರುವ ಕಾಲಕ್ಕಿಂತಲೂ ಹಳೆಯ ಪರ್ವತಗಳು. ಅವುಗಳೇ ಅರಾವಳಿ ಪರ್ವತ ಶ್ರೇಣಿಗಳು. ಸ್ನೇಹಿತರೆ, ಪ್ರಾಚೀನ ಅರಾವಳಿ ಪರ್ವತ ಶ್ರೇಣಿಯು ಪಶ್ಚಿಮ ಮತ್ತು ವಾಯುವ್ಯ ಭಾರತಾದ್ಯಂತ ನೀರಿನ ಸುರಕ್ಷತೆ, ಹವಾಮಾನ ಮತ್ತು ಜೀವನವನ್ನು ಸದ್ದಿಲ್ಲದೆ ರೂಪಿಸುತ್ತದೆ. ಸ್ನೇಹಿತರೆ, ಅರಾವಳಿ ಶ್ರೇಣಿಗಳೆಂದರೆ ನಿಖರವಾಗಿ ಏನು? ಇದಕ್ಕೆ ಉತ್ತರ ಬಹಳ ಮುಖ್ಯ. ಯಾಕೆಂದರೆ ಅದರ ಆಧಾರದ ಮೇಲೆ ನಿರ್ಧಾರವಾಗುತ್ತೆ ಎಲ್ಲಿ ಗಣಿಗಾರಿಕೆ ನಡೆಯಬೇಕು, ಎಲ್ಲಿ ರಿಯಲ್ ಎಸ್ಟೇಟ್ ನಡೆಯಬೇಕು ಮತ್ತು ಯಾವುದನ್ನು ಸಂರಕ್ಷಣೆ ಮಾಡಬೇಕೆಂದು. ಬನ್ನಿ, ಕಾಂಟ್ರವರ್ಸಿ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅರಾವಳಿ ಶ್ರೇಣಿಗಳಿಗೆ ಒಂದು ಸ್ಟ್ಯಾಂಡರ್ಡ್ ಡೆಫಿನೇಷನ್ನ ಅಳವಡಿಸಿದೆ. ಅದೇನೆಂದರೆ, ಸುತ್ತಮುತ್ತಲಿನ ಭೂಮಿಯಿಂದ ಕನಿಷ್ಠ 100 ಮೀಟರ್ ಎತ್ತರದಲ್ಲಿರುವ ಬೆಟ್ಟಗಳು ಅಥವಾ ಹತ್ತಿರವಿರುವ ಅಂತಹ ಬೆಟ್ಟಗಳ ಗುಂಪನ್ನು ಮಾತ್ರ ಅರಾವಳಿ ಶ್ರೇಣಿ ಎಂದು ಪರಿಗಣಿಸಲಾಗುತ್ತದೆ ಎಂದು ನ್ಯಾಯಾಲಯ ಹೇಳಿದೆ. ಹಾಗೂ ಈ ಪ್ರದೇಶವನ್ನು ಎಚ್ಚರಿಕೆಯಿಂದ ಮ್ಯಾಪಿಂಗ್ ಮಾಡಿ ಮತ್ತು ಅದನ್ನು ಕಾರ್ಯನಿರ್ವಹಿಸಲು ಸ್ಪಷ್ಟ ಯೋಜನೆಯನ್ನು ಸಿದ್ಧಪಡಿಸುವಂತೆ ನ್ಯಾಯಾಲಯವು ಕೇಂದ್ರ ಸರ್ಕಾರಕ್ಕೆ ಆದೇಶಿಸಿದೆ. ಅಲ್ಲಿಯವರೆಗೆ ಇಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆ ನಡೆಯುವಂತಿಲ್ಲ ಎಂದು ನ್ಯಾಯಾಲಯವು ಸ್ಪಷ್ಟವಾಗಿ ಹೇಳಿದೆ. ಹಾಗಿದ್ದರೆ ಇದಕ್ಕೂ ಮೊದಲು ಅರಾವಳಿ ಶ್ರೇಣಿಗಳನ್ನು ಹೇಗೆ ಡಿಫೈನ್ ಮಾಡ್ತಿದ್ರು? ಸ್ನೇಹಿತರೆ, ಇದಕ್ಕೂ ಮುಂಚೆ 30 ಮೀಟರ್ಗೂ ಎತ್ತರದ ಬೆಟ್ಟ ಹಾಗೂ 4 ಡಿಗ್ರಿ ಇನ್ಕ್ಲಿನೇಷನ್ ಇರುವಂತಹ ಬೆಟ್ಟಗಳನ್ನು ಅರಾವಳಿ ಶ್ರೇಣಿ ಎಂದು ಗುರುತಿಸಲಾಗುತ್ತಿತ್ತು. ಸ್ನೇಹಿತರೆ, ಅರಾವಳಿ ಪರ್ವತ ಶ್ರೇಣಿಯು ಗುಜರಾತ್, ರಾಜಸ್ಥಾನ್, ಹರಿಯಾಣ ಮತ್ತು ದೆಹಲಿಯವರೆಗೆ ಸುಮಾರು 800 ಕಿಲೋಮೀಟರ್ ಉದ್ದವಾಗಿ ವಿಸ್ತರಿಸಿದೆ. ಈ ಪರ್ವತ ಶ್ರೇಣಿಗಳು ಸುಮಾರು 3 ಬಿಲಿಯನ್ ವರ್ಷಗಳಷ್ಟು ಹಳೆಯದಾಗಿವೆ. ಇವು ಭೂಮಿಯ ಮೇಲೆ ಉಗಮವಾದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಲ್ಲೊಂದು. ಹಾಗಾಗಿ ಇವುಗಳನ್ನು ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಎಂದು ಕರೆಯಲಾಗುತ್ತದೆ. ಹಿಮಾಲಯ ಪರ್ವತ ಶ್ರೇಣಿಗಳಿಗೆ ಇದನ್ನು ಕಂಪೇರ್ ಮಾಡಿದರೆ ಅರಾವಳಿ ಪರ್ವತ ಶ್ರೇಣಿಯು ಸುಮಾರು 2.5 ಬಿಲಿಯನ್ ವರ್ಷಗಳಷ್ಟು ಹಳೆಯದು ಮತ್ತು ಹಿಮಾಲಯ ಪರ್ವತಗಳು ಕೇವಲ 65 ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿದೆ. ಹಾಗಾಗಿ ಇವುಗಳನ್ನು ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂತ ಹೇಳಲಾಗುತ್ತದೆ. ಸುಪ್ರೀಂ ಕೋರ್ಟ್ನ ಆದೇಶದ ಬಳಿಕ ಇಲ್ಲಿ ಅಕ್ರಮ ಗಣಿಗಾರಿಕೆ ಹೆಚ್ಚಾಗಬಹುದು. ಯಾಕೆಂದರೆ 90% ಹೆಚ್ಚು ಅರಾವಳಿ ಪ್ರದೇಶದ ಬೆಟ್ಟಗಳು 100 ಮೀಟರ್ಗೂ ಕಡಿಮೆ ಎತ್ತರದಲ್ಲಿದೆ. ಒಂದು ವೇಳೆ ಗಣಿಗಾರಿಕೆ ಶುರುವಾದರೆ ರಿಯಲ್ ಎಸ್ಟೇಟ್ ಮಾಫಿಯಾ ಕೂಡ ಶುರುವಾಗಬಹುದು ಮತ್ತು ಉತ್ತರ ಭಾರತದ ಹವಾಮಾನ ಶಾಶ್ವತವಾಗಿ ಬದಲಾಗಬಹುದು. ಇದೇ ಕಾರಣಕ್ಕೆ ರಾಜಸ್ಥಾನ್, ಗುಜರಾತ್, ಹರಿಯಾಣ ಮತ್ತು ದಿಲ್ಲಿಗಳಲ್ಲಿ ಹೋರಾಟ ನಡೀತಿರೋದು. ಸ್ನೇಹಿತರೆ, ಇಷ್ಟೆಲ್ಲ ಹೋರಾಟ ಯಾಕೆ ನಡೀತಿರೋದು ಮತ್ತು ಅರಾವಳಿ ಶ್ರೇಣಿಗಳು ಯಾಕೆ ಇಂಪಾರ್ಟೆಂಟ್ ಅಂತ ತಿಳಿಯೋಣ. ಅರಾವಳಿ ಶ್ರೇಣಿಗಳನ್ನು ಲಂಗ್ಸ್ ಆಫ್ ನಾರ್ತ್ ಇಂಡಿಯಾ ಎಂದು ಹೇಳಲಾಗುತ್ತದೆ. ಅಂದರೆ ಉತ್ತರ ಭಾರತದ ಶ್ವಾಸಕೋಶ ಎಂದು ಕರೆಯಲಾಗುತ್ತದೆ. ಮತ್ತು ಈ ಬೆಟ್ಟಗಳು ಎಷ್ಟು ಉದ್ದವಾಗಿದೆ ಅನ್ನೋದು ಮುಖ್ಯವಲ್ಲ, ಅವು ಏನು ಮಾಡುತ್ತವೆ ಅನ್ನೋದು ಬಹಳ ಮುಖ್ಯವಾಗುತ್ತದೆ. ಮೊದಲನೆಯದಾಗಿ, ಈ ಬೆಟ್ಟಗಳು ನೈಸರ್ಗಿಕ ನೀರು ಸಂಗ್ರಹಣಾ ವ್ಯವಸ್ಥೆಯಂತೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಗ್ರೌಂಡ್ ವಾಟರ್ ರಿಚಾರ್ಜ್ ಮಾಡೋದ್ರಲ್ಲಿ ಬಹಳಷ್ಟು ಸಹಾಯ ಮಾಡುತ್ತವೆ. ಇಲ್ಲಿನ ಜಲಚರಗಳಿಂದ ರಾಜಸ್ಥಾನದ ಪ್ರಮುಖ ನಗರಗಳಿಗೆ ಮತ್ತು ದಿಲ್ಲಿ, ಗುರುಗ್ರಾಮ್, ಫರೀದಾಬಾದ್ ಹಾಗೂ ಅಲ್ವಾರ್ನಂತಹ ನಗರಗಳಿಗೆ ನೀರನ್ನು ಸಪ್ಲೈ ಮಾಡುತ್ತದೆ. ಹಾಗಾಗಿ ಇಲ್ಲಿ ಜಾಸ್ತಿ ಮೈನಿಂಗ್ ಮತ್ತು ಬೆಟ್ಟಗಳನ್ನು ಕಡಿಯೋದ್ರಿಂದ ಇಲ್ಲಿನ ಗ್ರೌಂಡ್ ವಾಟರ್ ಕಡಿಮೆಯಾಗಿ ಅಲ್ಲಿನ ಜನರಿಗೆ ತೊಂದರೆಯಾಗಬಹುದು. ನಂತರ ಅರಾವಳಿಗಳು ಥಾರ್ ಮರುಭೂಮಿ ಪೂರ್ವ ಭಾರತದ ಕಡೆಗೆ ಸ್ಪ್ರೆಡ್ ಆಗೋದನ್ನು ಗೋಡೆಯ ಹಾಗೆ ತಡೆದಿದೆ. ಇವುಗಳ ಕಡಿತದಿಂದ ಉತ್ತರ ಭಾರತ ಕೆಲವೇ ವರ್ಷಗಳಲ್ಲಿ ಮರುಭೂಮಿಯಾಗಬಹುದು ಮತ್ತು ಮರುಭೂಮಿಯ ಧೂಳು ಹಾಗೂ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ ತೀವ್ರ ಶಾಖಕ್ಕೆ ಗುರಿಯಾಗಬಹುದು. ಇಲ್ಲಿ ಗಣಿಗಾರಿಕೆಗೆ ಅವಕಾಶ ನೀಡಿದರೆ ನೆಲದ ಮೇಲಿರುವ ಅರಾವಳಿ ಕೂಡ ನೆಲದಲ್ಲಿದೆ. ಆದ್ದರಿಂದ ಇದು ಕೇವಲ ಮರದ ಹೊದಿಕೆ, ಗ್ರೀನ್ ಕವರ್ ಅಥವಾ ರಾಷ್ಟ್ರೀಯ ಧೂಳಿನ ಪದರ ಅಲ್ಲ. ಮತ್ತು ಥಾರ್ ಮರುಭೂಮಿ ಹಾಗೂ ದಿಲ್ಲಿ ನಡುವೆ ಇರ್ತಕ್ಕಂತಹ ವೆದರ್, ಟೆಂಪರೇಚರ್, ಮುಖ್ಯವಾಗಿ ಏರ್ ಕ್ವಾಲಿಟಿ ಡಿಫರೆನ್ಸ್ ಇದೇ ಪರ್ವತ ಶ್ರೇಣಿಗಳು ನಿಯಂತ್ರಣ ಮಾಡ್ತಿರೋದು. ಸುಪ್ರೀಂ ಕೋರ್ಟ್ ನ್ಯಾಯಾಲಯದ 100 ಮೀಟರ್ ಎತ್ತರ ಆದೇಶ ಅರಾವಳಿಗೆ ಇರುವ ರಕ್ಷಣೆಯನ್ನು ಕಸಿದುಕೊಳ್ಳುತ್ತದೆ ಮತ್ತು ನಂತರದ ದಿನಗಳಲ್ಲಿ ಅಕ್ರಮ ಗಣಿಗಾರಿಕೆ ಹೆಚ್ಚಾಗಿ ರಿಯಲ್ ಎಸ್ಟೇಟ್ ಮಾಫಿಯಾ ಕೂಡ ಶುರುವಾಗಬಹುದು. ಎಕ್ಸ್ಪರ್ಟ್ಸ್ಗಳ ಪ್ರಕಾರ ಗಣಿಗಾರಿಕೆಯ ಪರಿಣಾಮ ಸಂಚಿತವಾಗಿರುತ್ತದೆ. ಸಣ್ಣ ಸಣ್ಣ ಪ್ರಮಾಣದ ಗಣಿಗಾರಿಕೆ ಇಲ್ಲಿರುವ ಡ್ರೈನೇಜ್ ಪ್ಯಾಟರ್ನ್ ಅಂದರೆ ನದಿಗಳ ಮೇಲೆ ಭಾರಿ ನಷ್ಟವನ್ನುಂಟು ಮಾಡಬಹುದು ಹಾಗೂ ಅಲ್ಲಿರುವ ರೈತರು ಮತ್ತು ಅವರ ವ್ಯವಸಾಯ ಕೂಡ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಬಹುದು. ಸಬರ್ಮತಿ, ಬಾಣಸ್, ಲೂನಿ ನದಿಗಳು ಅರಾವಳಿ ಪರ್ವತಗಳ ತಪ್ಪಲಿನಲ್ಲಿ ಹುಟ್ಟಿಕೊಳ್ಳುತ್ತವೆ. ಇದರ ನಾಶದಿಂದ ರಾಜಸ್ಥಾನ ಇನ್ನೂ ನೀರಿನ ಅಭಾವವನ್ನು ಅನುಭವಿಸಬಹುದು. ಇನ್ನು ಅರಾವಳಿ ಬೆಟ್ಟಗಳು ಗೋಡೆಯ ಹಾಗೆ ಮರುಭೂಮಿ ವಿಸ್ತರಣೆಯನ್ನು ತಡೆದಿದೆ. ಇದರ ನಾಶದಿಂದ ಉತ್ತರದಲ್ಲಿರುವ ಹಿಮಾಲಯ ಕೂಡ ಬೇಗ ಕರಗಬಹುದು. ಹಿಮಬಂಡೆಗಳು ಬೇಗನೆ ಕರಗಿದರೆ ಗಂಗಾ, ಯಮುನಾನಂತಹ ನದಿಗಳು ತುಂಬಿ ಹರಿದು ಬಿಹಾರ್ ಹಾಗೂ ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಪ್ರವಾಹವನ್ನುಂಟು ಮಾಡಬಹುದು.
ಇವೆಲ್ಲ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ರಾಜಸ್ಥಾನದ ಜನರು ತಮ್ಮ ಭವಿಷ್ಯವನ್ನು ಉಳಿಸೋಕೆ ಬೀದಿಗೆ ಬಂದು ಹೋರಾಟ ಮಾಡುತ್ತಿದ್ದಾರೆ. ಈ ವಿಡಿಯೋ ಒಮ್ಮೆ ನೋಡಿ. ಸರಿಸುಮಾರು 5,000 ಟ್ರ್ಯಾಕ್ಟರ್ಸ್ಗಳನ್ನು ರೋಡಿಗೆ ತಂದು ರಾಜಸ್ಥಾನದ ರೈತರು ಅರಾವಳಿ ಉಳಿಸಲು ಹೋರಾಟ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಜನರ ಆಕ್ರೋಶ ಮತ್ತು ತೀವ್ರ ಹೋರಾಟವನ್ನು ಗಮನಿಸಿದ ಮಾನ್ಯ ಸುಪ್ರೀಂ ಕೋರ್ಟ್ ತನ್ನ 100 ಮೀಟರ್ ಆದೇಶವನ್ನು ಸ್ಟೇ ಮಾಡಿ ಒಂದು ಎಕ್ಸ್ಪರ್ಟ್ ಪ್ಯಾನೆಲ್ನ ರಚನೆ ಮಾಡಿದೆ. ಮುಂದೆ ಬರುವ ದಿನಗಳಲ್ಲಿ ಈ ಪ್ಯಾನೆಲ್ನ ನಿರ್ಧಾರ ಗೊತ್ತಾಗುತ್ತದೆ. ಸ್ನೇಹಿತರೆ, ಅರಾವಳಿ, ಅಲ್ಲಿನ ಪ್ರಕೃತಿ ಹಾಗೂ ಅಲ್ಲಿನ ಜನರ ನರನಾಡಿಯಾಗಿರುವ ಈ ಪರ್ವತ ಶ್ರೇಣಿಗಳು ಉಳಿಯಬೇಕೋ ಅಥವಾ ಕೆಲವರ ದುರಾಸೆಗೆ ಪ್ರಪಂಚದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳು ಮಣ್ಣಾಗಬೇಕು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಇದೇ ರೀತಿಯ ಕಂಟೆಂಟ್ಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.